ಥಿಯೇಟ್ರಿಗೆ ದುಡ್ಡು ಕೊಟ್ಟು ಜನ ಕರೆಸ್ತಾರಲ್ಲ ಅವ್ರು ಸಿಕ್ಕರೆ ಎಕ್ಕಡದಲ್ಲಿ ಹೊಡಿಬೇಕು. ರೋಡಾಗ ಕಡಲೆಕಾಯಿ ಮರ ಅಂತ ನೀರ ಮಾಡಕ್ ಬಿಡ್ತೀನಿ ನಾನು ಅಂತ ನನ್ನ ಮಗ, ಯಾಕೆಂದ್ರೆ ಪ್ರೊಡ್ಯೂಸರ್ಗೆ ಪವರ್ ಇದೆ. ಬುದ್ಧಿವಂತ ಭೀಮನಿಂದ ಬಂತು ಕನ್ನಡ ಚಿತ್ರರಂಗಕ್ಕೆ ಸಲಗದ ಬಲ. ಥಿಯೇಟರ್ಗೆ ಜನ ಬರೋದಿಲ್ಲ ಅನ್ನೋರಿಗೆ ಮತ್ತೊಮ್ಮೆ ಸಿಕ್ಕಿದೆ ಉತ್ತರ. ನಮ್ಮ ಅಬ್ದುಲ್ ಕೊಟ್ಟಿದ್ರೆ ಬಂದು ಸಿನಿಮಾಗಳು ನೋಡ್ರಿ, ಫಸ್ಟ್ ಸಿನಿಮಾ ನೋಡಿ ಆಮೇಲೆ ಮಾತಾಡ್ತೀರಾ. ಸಿನಿಮಾ ಮಾಡೋದಷ್ಟೇ ಎಲ್ಲ, ತಲುಪಿಸೋದು ಅಷ್ಟೇ ಮುಖ್ಯ ಅನ್ನೋದಕ್ಕೆ ಭೀಮನೇ ಉದಾಹರಣೆ. ಅದು ಏನು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಮ್ ಕನ್ನಡ ಆಡಿಯನ್ಸೇ. ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು, ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ, ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಬಹುಶಃ ಕಾಟೇರ ನಂತರ ಕರ್ನಾಟಕದಲ್ಲಿ ಚಿತ್ರಮಂದಿರಗಳ ಬಳಿ ಜನಜಂಗುಳಿ ಸೇರಿದ್ದು ಈ ಭೀಮಾ ಚಿತ್ರಕ್ಕೆ ಅನ್ನೋದಂತೂ ಸತ್ಯ. ಒಳಗೆ ತುಕ್ಕು ಹಿಡಿತಾ ಇದ್ದಂತಹ ಹೌಸ್ಫುಲ್ ಬೋಲ್ಡ್ಗಳು ಇದೀಗ ಮತ್ತೆ ಹೊರಗಡೆ ಬಂದಿವೆ. ಇತ್ತೀಚೆಗಂತೂ ಕನ್ನಡ ಚಿತ್ರರಂಗ ತೀರಾ ಅಧ್ವಾನದ ಸ್ಥಿತಿಗೆ ತಲುಪಿತ್ತು. ಯಾವ ಚಿತ್ರಗಳಿಗೂ ಜನ ಬರ್ತಾನೆ ಇರಲಿಲ್ಲ. ಹಾಗಂತ ಈ ನಡುವೆ ಕೆಲವು ಒಳ್ಳೆಯ ಚಿತ್ರಗಳು ಕೂಡ ಬಂದಿತ್ತು. ಕೆಲವೊಮ್ಮೆ ಕೆಟ್ಟ ಚಿತ್ರಗಳು ಗೆಲ್ಲೋ ಹಾಗೆ ಒಳ್ಳೆಯ ಚಿತ್ರಗಳು ಸೋಲೋದು ಕೂಡ ಸಹಜ. ಅಂದ್ರೆ ಇಲ್ಲಿ ಸಿನಿಮಾ ಮಾಡೋದಕ್ಕಿಂತ ಮುಖ್ಯವಾಗಿ ಆ ಸಿನಿಮಾವನ್ನ ಜನರಿಗೆ ತಲುಪಿಸೋದೇ ಮುಖ್ಯ ಅನ್ನೋದನ್ನ ಬಹಳಷ್ಟು ಸಿನಿಮಾ ಮಂದಿ ಅರ್ಥ ಮಾಡ್ಕೊಂಡೇ ಇಲ್ಲ. ಬಹುಶಃ ಈ ನಿಟ್ಟಿನಲ್ಲಿ ದುನಿಯಾ ವಿಜಯ್ ನಿರ್ದೇಶನದ ಭೀಮಾ ಚಿತ್ರ ಸಾಧನೆ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಮಂಜಣ್ಣನು ಜುಟ್ಟು ಅನ್ಕೊಂಡ್ಬಿಡೋಣ ಭೀಮಾ, ನಾವು ಮಚ್ಚಿಡ್ಕೊಂಡು ಮರಿ ಹುಡ್ಕೋರಲ್ಲ, ಮಚ್ಚು ಮರಿ ಎರಡು ಹಿಡ್ಕೊಂಡು ಅರ್ಕೆ ತೀರ್ಸೋರು. ಭೀಮಾ ಸಿನಿಮಾ ಹೇಗಿದೆ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮುಖ್ಯ ಅಲ್ಲ. ಒಟ್ಟಾರೆಯಾಗಿ ದುನಿಯಾ ವಿಜಯ್ ಕುಮಾರ್ ಆಕಸ್ಮಿಕವಾಗಿ ನಿರ್ದೇಶಕನಾದ ವ್ಯಕ್ತಿಯಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಸಲಗ ಚಿತ್ರದ ಗೆಲುವು ಫ್ಲೂಕ್ ಅಲ್ಲ ಅನ್ನೋದು ಭೀಮಾ ಸಿನಿಮಾದಿಂದ ಕನ್ಫರ್ಮ್ ಆಗಿದೆ. ಭೀಮನೇ ಆಗಿರ್ಲಿ ಬಲರಾಮನೇ ಆಗಿರ್ಲಿ, ಈ ಮರ್ಡರ್ಗೆ ಸಂಬಂಧಪಟ್ಟವ್ರು ಯಾರೇ ಆಗಿರ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಿ. ನಟನಾಗಿ ವಿಜಯ್ ಹೇಗೆ ಬೆಳೆದು ಬಂದ್ರೋ ಅದಕ್ಕಿಂತ ಭಿನ್ನವಾಗಿ ನಿರ್ದೇಶಕನಾಗಿ ಬೆಳೀತಿದ್ದಾರೆ. ಅವಕಾಶ ಸಿಕ್ತು ಅಂತಾಗ್ಲಿ, ಹಣ ಹಾಕೋರು ಸಿಕ್ಕಿದ್ದಾರೆ ಅಂತಾಗ್ಲಿ ವಿಜಯ್ ನಿರ್ದೇಶನಕ್ಕೆ ಇಳಿದಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಥವಾ ಎಲ್ಲರೂ ಮಾಡ್ತಿದ್ದಾರೆ, ನಾನು ಯಾಕೆ ನಿರ್ದೇಶನ ಮಾಡಬಾರ್ದು ಅನ್ನೋ ತೆವಲಿಗೆ ಬಿದ್ದು ನಿರ್ದೇಶನ ಮಾಡಿಲ್ಲ ಅನ್ನೋದು ಭೀಮಾ ಸಿನಿಮಾದ ಯಶಸ್ಸಿನಿಂದ ಅರ್ಥ ಆಗ್ತಿದೆ. ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ತರ ಒಂದ್ ಅಂಟ್ಕೊಂಡು ಹೊಡೆದ್ರೆ ಇಡೀ ಪಟ್ಟಣೆ ಬಗ್ಗಂತ. ವಿಜಯ್ ತನ್ನ ಜಾನರ್ಗೆ ಹೊಂದುವಂತಹ ಕಥೆಯನ್ನೇ ಆಯ್ಕೆ ಮಾಡ್ಕೊಂಡ್ಮೇಲೆ ಸಿನಿಮಾ ಕೂಡ ಹೇಗಿರ್ಬೇಕೋ ಹಾಗೆಯೇ ಇದೆ. ಇದು ಯಾರು ನೋಡುವ ಹಾಗೂ ಯಾರು ನೋಡಬಾರದ ಸಿನಿಮಾ ಅಂತ ನಿಖರವಾಗಿ ಗೆರೆ ಎಳೆಯೋದಕ್ಕೂ ಸಾಧ್ಯ ಇಲ್ಲ. ಸ್ವಲ್ಪ ಹಿಂಸೆ, ಕ್ರೌರ್ಯ, ಭಾಷೆ ಹದ ಮೀರಿದ್ರು ಒಂದು ವಾಸ್ತವ ಚಿತ್ರಣಕ್ಕಾಗಿ ಅಗತ್ಯ ಅಂತ ಒಪ್ಪಿಕೊಳ್ಳೋದೇ ಆದ್ರೆ ಕುಟುಂಬ ಸಮೇತ ನೋಡಬಹುದಾದಂತಹ ಸಿನಿಮಾ. ಮಡಿ ಮೈಲಿಗೆ ಮುಜುಗರ ಅಂದುಕೊಂಡ್ರೆ ಇದು ಮತ್ತದೇ ಪಡ್ಡೆ ಹುಡುಗರ ಸಿನಿಮಾ ಅಂದ್ರೂ ತಪ್ಪಾಗದು. ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕೂ ಕಾರಣಗಳಿಲ್ಲ. ಸದ್ಯಕ್ಕೆ ಕನ್ನಡದಲ್ಲಿ ಒಳ್ಳೆಯ ಚಿತ್ರಗಳು, ಸದಭಿರುಚಿಯ ಚಿತ್ರಗಳು ತುಂಬಿ ತುಳುಕ್ತಾ ಇದ್ರೆ ಆಗ ಭೀಮಾ ಸಿನಿಮಾ ಬೇರೆ ರೀತಿಯಾಗಿ ನೋಡಬಹುದಾಗಿತ್ತು. ಸದ್ಯಕ್ಕೆ ಭೀಮಾ ಸಿನಿಮಾ ಮರುಭೂಮಿಯಲ್ಲಿನ ಒಯಸಿಸ್ ನಂತಾಗಿರೋದ್ರಿಂದ ಕನ್ನಡ ಚಿತ್ರರಸಿಕರು ಸ್ವಲ್ಪ ಉದಾರ ನೀತಿಯಿಂದ ಇದನ್ನ ಸ್ವೀಕಾರ ಮಾಡೋದು ಅನಿವಾರ್ಯವಾಗಿದೆ. ಇದೆಲ್ಲ ಏನೇ ಇರಲಿ, ಭೀಮಾ ಸದ್ಯದ ಮಟ್ಟಿಗೆ ಕನ್ನಡ ಚಿತ್ರರಂಗದ ಅಪರೂಪದಲ್ಲಿ ಸಕ್ಸಸ್ ಕಂಡಿರುವಂತಹ ಸಿನಿಮಾ. ಬಿಡುಗಡೆಯಾಗಿರೋ ಎಲ್ಲಾ ಕಡೆಯೂ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಮೊದಲೇ ಹೇಳಿದ ಹಾಗೆ ದುನಿಯಾ ವಿಜಯ್ ಸಿನಿಮಾ ಕಥೆಯ ಆಯ್ಕೆಯಿಂದ ಹಿಡಿದು ಬಿಡುಗಡೆಯಾಗೋ ತನಕವಷ್ಟೇ ಇಲ್ಲ, ಬಿಡುಗಡೆ ಆದ್ಮೇಲೂ ತುಂಬಾ ಎಚ್ಚರಿಕೆಯಿಂದ ಹಾಗೂ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದಾರೆ. ಎಷ್ಟು ಕಷ್ಟಪಟ್ಟು ಪರಿಶ್ರಮ ಹಾಕಿದಾರೋ ಅಷ್ಟೂ ಶ್ರಮ ಪ್ರೇಕ್ಷಕರನ್ನ ತಲುಪೋದಕ್ಕೂ ತೆಗೆದುಕೊಂಡಿದ್ದಾರೆ. ಸಿನಿಮಾ ಶುರುವಾದಾಗಿನಿಂದ ಹಿಡಿದು ಇಲ್ಲಿಯ ತನಕವೂ ಪ್ರತಿ ಹಂತದಲ್ಲೂ ಭೀಮಾ ಚಿತ್ರದ ಬಗ್ಗೆ ಜನರ ಗಮನ ಸೆಳೆಯೋದಕ್ಕೆ ಏನ್ ಮಾಡಬೇಕೋ ಎಲ್ಲವನ್ನ ಕೂಡ ಮಾಡಿದ್ದಾರೆ. ಜನ ಥಿಯೇಟರ್ಗೆ ಬರೋದಿಲ್ಲ ಅಂತ ಬೈಯೋ ಮಂದಿ ಮೊದಲು ಇದನ್ನ ಅರ್ಥ ಮಾಡ್ಕೋಬೇಕು. ಕೆಲವು ನಿರ್ಮಾಪಕ ನಿರ್ದೇಶಕರಂತೂ ಪ್ರೇಕ್ಷಕರನ್ನ ಅವರ ಮನೆಯ ಜೀತದಾಳುಗಳು ಅನ್ಕೊಂಡಿರೋ ಹಾಗೆ ಮಾತನಾಡೋದನ್ನ ನೀವು ನೋಡಿರಬಹುದು. ಏನ್ರಯ್ಯ ನೀವು ಯಾರಾದ್ರೂ ಒಬ್ರು ಹಳ್ಳಕ್ ಬೀಳ್ರಿ ಅಂತ ಕಾಯ್ತಾ ಇರ್ತೀರಲ್ರಪ್ಪ ಕಲ್ಗುಳೆಸಕ್ಕೆ. ನಿಮ್ಗೆಲ್ಲ ದೊಡ್ಡ ಶರಣು. ಫಸ್ಟು ನಿಮ್ಮ ಅಬ್ದುಲ್ ಕೊಟ್ಟಿದ್ರೆ ಬಂದು ಸಿನಿಮಾಗಳು ನೋಡ್ರಿ, ಫಸ್ಟು
ಸಿನಿಮಾ ನೋಡಿ ಆಮೇಲೆ ಮಾತಾಡ್ತೀನಿ. ಅಲ್ಲ ನಾನ್ಸೆನ್ಸ್ ಆಗಿ ಕಮೆಂಟ್ ಮಾಡೋದಲ್ಲ, ಫಸ್ಟ್ ಸಿನಿಮಾ ನೋಡಿ. ಯಾವುದೇ ಸಿನಿಮಾಗೆ ಜನ ಬಂದಿಲ್ಲ ಅಂದ್ರೆ ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಚಿತ್ರತಂಡವೇ ಕಾರಣವಾಗಿರುತ್ತೆ. ಕೆಲವು ಸಿನಿಮಾ ಯಾವಾಗ ಶೂಟಿಂಗ್ ಆಯ್ತು ಅಂತಾನೆ ಗೊತ್ತಾಗೋದಿಲ್ಲ. ಇನ್ನು ಕೆಲವು ಚಿತ್ರಗಳು ಚಿತ್ರಮಂದಿರಕ್ಕೆ ಬಂದಿದ್ದು ಗೊತ್ತಾಗೋದಿಲ್ಲ, ಹೋಗಿದ್ದು ಗೊತ್ತಾಗೋದಿಲ್ಲ. ಕೊನೆಗೆ ಮಾಧ್ಯಮಗಳ ಮುಂದೆ ಬಂದು ಜನ ಬರ್ತಾ ಇಲ್ಲ, ಒಳ್ಳೆ ಚಿತ್ರ ನೋಡೋ ಯೋಗ್ಯತೆ ಇಲ್ಲ, ನಾನಿನ್ನು ಸಿನಿಮಾನೇ ಮಾಡೋದಿಲ್ಲ ಅಂತ ಗೋಳಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಸೊ ಇದೇ ತರ ವ್ಯವಸ್ಥೆ ನಡೆದ್ರೆ ಇಂಟರ್ವ್ಯೂ ಮಾಡೋದಕ್ಕೆ ನಾವಿರಲ್ಲ, ಫ್ಯಾಕ್ಟ್ರಿಗಳಿರಲ್ಲ, ಪ್ರೊಡಕ್ಷನ್ ಹೌಸಸ್ ಇರಲ್ಲ, ಥಿಯೇಟರ್ಗಳಿರಲ್ಲ, ನಾವೆಲ್ಲ ಪೇಪರ್ ಅವರು ಆ ಅಡಿಷನ್ ಮುಚ್ಚಬೇಕಾಗತ್ತೆ. ಇದು ಪರಿಸ್ಥಿತಿ, ರಿಯಾಲಿಟಿ. ಈಗ ಆಲ್ರೆಡಿ ಇದೀವಿ. ಎಲ್ಲ ಪ್ರೊಡ್ಯೂಸರ್ ಕತೆ ಹೇಳ್ತಾ ಇರೋದು. ಭೂಮಿಕಾ ಮುಂದೆ ನಿಂತೀನಿ, ಈ ಥರ ನಿಂತ್ಕೊಂಡಿದ್ದೆ, ಸರಪಳಿಗಳು ಲೈನ್ಗಳಿದ್ದಾವೆ, ಸರಪಳಿ ಲೈನ್ ಇದ್ದಾವೆ, ಸಿಮ್ಮೆಲ್ಲ ಶುರುವಾಯಿತು. ರೋಡಲ್ಲಿ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ರು, ಇಲ್ಲಿ ನಿಂತ್ಕೊಂಡು ನೋಡ್ತಾ ಇಲ್ಲ, ಆ ಥರ ನೋಡ್ತಾ ಇದ್ರು. ನಾನು ಹಿಂಗೆ ಕರಿತೀನಿ ಬಾ ಅಂತ, ಅಂದರೆ ಮೆಜೆಸ್ಟಿಕ್ ಡಗರ್ಗಳು ಕರಿತೀವಿ ಗೊತ್ತಾ, ಹಿಂಗೆ ಅಂತೀವಲ್ಲ, ಹಂಗೆ ಕರಿತಾ ಇದ್ದೀನಿ ಬರ್ತೀನಿ ಅಂತ. ಅವ್ನು ಬರಲ್ಲ ಅಂತ ಸಿನಿಮಾಗಿಂದ, ಇನ್ನೊಬ್ಬ ಯಾರು ಕೊಡೋದಿದ್ದ, ಹಿಂಗೆ ಬರ್ತೀನಿ ಇಂದ, ಹಿಂಗೆ ಕೇಳ್ತಾನೆ ದುಡ್ಡಿಲ್ಲ ಅಂತ. ಸರಿ ಬಾ ಅಂತ ಹೇಳ್ಬಿಟ್ಟು ನಾನೇ ಜೋಮಿಂದ ತೆಗೆದ್ಬಿಟ್ಟು ಸಿನಿಮಾ ನೋಡು ಅಂದೆ. ಆ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ಈಗ. ಇಂಥವರು ದುನಿಯಾ ವಿಜಯ್ ಅವರು ಮಾಡಿದಂತಹ ಪ್ರಯತ್ನವನ್ನ ಅರ್ಥ ಮಾಡ್ಕೋಬೇಕು. ಸಿನಿಮಾ ಮಾಡುವಷ್ಟೇ ಬುದ್ಧಿವಂತಿಕೆ ತಲುಪಿಸೋದಕ್ಕೂ ಬೇಕು ಅನ್ನುವ ಪಾಠ ಮಾಡಿದ ಸಿನಿಮಾ ಭೀಮಾ. ದುನಿಯಾ ವಿಜಯ್ ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಈಗಾಗಲೇ ನೆಲೆ ನಿಂತಿರುವ ನಾಯಕ ನಟನಾದರೂ ಕೂಡ ದರ್ಶನ್ ಅಥವಾ ಶಿವಣ್ಣನವರಂತೆ ಮೊದಲ ವಾರ ಜನರೇನೂ ಥಿಯೇಟರ್ಗೆ ನುಗ್ಗೋದಿಲ್ಲ. ಇದಕ್ಕೆ ಈಗಾಗಲೇ ಮಕಾಡೆ ಮಲಗಿರುವಂತಹ ಸಿನಿಮಾಗಳೇ ಸಾಕ್ಷಿ. ಇದೆಲ್ಲವನ್ನ ಅರ್ಥ ಮಾಡಿಕೊಂಡಂತಹ ವಿಜಯ್ ತಾನು ನಿರ್ದೇಶಕನಾದಾಗ ಎಲ್ಲ ರೀತಿಯಲ್ಲೂ ಎಚ್ಚರಿಕೆ ವಹಿಸಿ ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡಿದ ಪರಿಣಾಮವೇ ಈ ಯಶಸ್ಸು ಸಿಕ್ಕಿದೆ. ಇದು ಇಂಥ ಪರಿಸ್ಥಿತಿಯಲ್ಲೂ ಯಶಸ್ವಿಯಾಗಿದೆ ಅಂದ್ರೆ ಚಿತ್ರ ತುಂಬಾ ಚೆನ್ನಾಗಿದೆ ಅನ್ನೋ ಮಾತು ಮಾತ್ರವೇ ಖಂಡಿತವಾಗಿಯೂ ಕಾರಣ ಅಲ್ಲ. ಅಂತಹ ಒಂದು ಮೌತ್ ಪಬ್ಲಿಸಿಟಿ ಕಂಡಿದ್ದು ಕಾಂತಾರ ಚಿತ್ರ. ಇಲ್ಲಿ ಭೀಮನ ಯಶಸ್ಸಿಗಂತೂ ದುನಿಯಾ ವಿಜಯ್ ಕುಮಾರ್ ಶ್ರಮ ಹಾಗೂ ಬುದ್ಧಿವಂತಿಕೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ತುಂಬಾ ಜನ ನಿರ್ಮಾಪಕರು, ನಿರ್ದೇಶಕರು ಸಿನಿಮಾ ಮಾಡಿ ಜನಕ್ಕೆ ಉಪಕಾರ ಮಾಡಿದೀವಿ ಅನ್ನೋ ಮನೋಭಾವದಿಂದ ಮೊದಲು ಹೊರಗೆ ಬರಬೇಕು. ಅನೇಕರು ಸಣ್ಣ ಬಜೆಟ್ ಚಿತ್ರಗಳೇ ಆದ್ರೂ ಸಿನಿಮಾ ಮುಗಿಸೋ ಹೊತ್ತಿಗೆ ಸುಸ್ತಾಗಿರ್ತಾರೆ. ಕಷ್ಟಪಟ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ರು ಬಿಡುಗಡೆ ಮಾಡೋ ಹೊತ್ತಿಗೆ ಬಿಡಿಗಾಸು ಇಲ್ಲದೆ ಕಾಟಾಚಾರಕ್ಕೆ 3-4 ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಬಹುತೇಕರಿಗೆ ಸಿನಿಮಾ ರಿಲೀಸ್ ಆಗಿದ್ದು ಗೊತ್ತೇ ಆಗೋದಿಲ್ಲ. ಗೊತ್ತಾದವರಿಗೆ ಹತ್ತಿರದಲ್ಲಿ ನೋಡೋಕ್ ಸಿಗೋದಿಲ್ಲ. ವಾರದಲ್ಲಿ 8, 10, 11, 12 ಸಿನಿಮಾ ರಿಲೀಸ್ ಆಗ್ತಾ ಇದಾರೆ ಇವತ್ತು. ಅಲ್ಲೆಲ್ಲ 2 ಶೋ ಕೊಡ್ತಾರೆ, ಇಲ್ಲೆಲ್ಲ 1 ಶೋ ಕೊಡ್ತಾರೆ, ಅಲ್ಲೆಲ್ಲ 3 ಶೋ ಕೊಡ್ತಾರೆ. ಆ 3 ಶೋ ನಮಗೆ ಗೊತ್ತಿರಲ್ಲ. ಪತ್ರಿಕೆಯಲ್ಲಿ ಹಾಕಿರ್ತೀವಿ, ಫೋನ್ ಮಾಡಿದ್ರೆ ಥಿಯೇಟರ್ ಇಲ್ಲ ತೆಗೆದಾಯ್ತಲ್ಲ ನಿಮ್ಮ ಥಿಯೇಟರ್ ಅಂತಾರೆ, ನಿಮ್ಮ ಸಿನಿಮಾ ತೆಗೆದಾಯ್ತಲ್ಲ ಅಂತ ಥಿಯೇಟರ್ ಅವ್ರು ಹೇಳ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಮಾಡಲಾಗದವರು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಲೇಬಾರದು. ಕಷ್ಟಪಟ್ಟು ಸಿನಿಮಾ ಮಾಡಿ ನಂತರ ರಿಲೀಸ್ ಸಮಯದಲ್ಲಿ ಯಾರ್ಯಾರನ್ನೋ ನಂಬಿಕೊಂಡು ಯಾರ್ಯಾರದೋ ಕೈ ಕಾಲು ಹಿಡಿದು ಬಿಡುಗಡೆ ಮಾಡಿ ಕೊನೆಗೆ ಜನ ಬರ್ಲಿಲ್ಲ ಅಂತ ಬೈಕೊಂಡು ಓಡಾಡೋರು ಭೀಮಾ ಚಿತ್ರದಿಂದ ಕಲಿಯೋದು ಸಾಕಷ್ಟಿದೆ. ಇತ್ತೀಚೆಗೆ ನಾನೊಂದು ಇಂಟರ್ವ್ಯೂ ಅಲ್ಲಿ ಹೇಳಿದೆ, ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಕೆಳಗಡೆ ಒಬ್ಬ ಕಮೆಂಟ್ ಹಾಕಿದ್ದ, ದುಡ್ಡ್ಯಾರ್ ನಿಮ್ಮಪ್ಪ ಕೊಡ್ತಾನ ಅಂತ. ಅದೇ ಒಬ್ಬ ವ್ಯಕ್ತಿ ತಮಿಳ್ ಸಿನಿಮಾ ಇಲ್ಲ ತೆಲುಗು ಸಿನಿಮಾ ಆದಾಗ ಆತ ಹೋಗಿ ಆ ಸಿನಿಮಾ ತೆಲುಗು ಸಿನಿಮಾ ನೋಡಿದ್ರೆ ಇಲ್ಲ ತಮಿಳ್ ಸಿನಿಮಾ ಹಿಂದಿ ಸಿನಿಮಾ ನೋಡಿದಾಗ ಫಸ್ಟ್ ಅವರಪ್ಪ ಏನಾದ್ರು ಟಿಕೆಟಿಗೆ ದುಡ್ಡು ಕೊಡ್ತಾ ಇದಾರ ನನಗೆ ಗೊತ್ತಾಗ್ತಾ ಇಲ್ಲ. ಜನ ಸಿನಿಮಾ ಥಿಯೇಟರ್ಗಳಿಗೆ ಬರೋದು ಕೆಲವು ಗಂಟೆಗಳ ಕಾಲ ಅವರ ಕಷ್ಟ ಒತ್ತಡಗಳನ್ನ ಮರೆತು ಮನೋರಂಜನೆ ಪಡೆಯುವುದಕ್ಕೆ. ಅವರಿಗೆ ಯಾವತ್ತೂ ಸಿನಿಮಾ ಮಾಡೋರ ಕಷ್ಟ ನಷ್ಟಗಳು ಮುಖ್ಯ ಅನ್ನುವಲ್ಲ, ಅದು ಬೇಕಾಗೂ ಕೂಡ ಇಲ್ಲ. ಹಣ ಕೊಟ್ಟು ಸಿನಿಮಾ ನೋಡೋನಿಗೆ ಚಿತ್ರರಂಗ ಉಳಿಸಬೇಕು ಅನ್ನೋ ಯಾವ ದರ್ದು ಕೂಡ ಇರುವುದಿಲ್ಲ. ಚಿತ್ರರಂಗದ ಮಂದಿ ಈ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.